ಅಣ್ಣ ನಿಮ್ಮ ಹೆಸರು? ಬಸವಕಣ. ಯಾವ ಊರಣ್ಣ? ನಾಗ್ನಳ್ಳಿ. ಮಾಗನಹಳ್ಳಿ. ಎಷ್ಟು ತಂದಿದ್ದೀರಣ್ಣ ಸಂತೆಗೆ? 45. 45 ತಂದಿದ್ದೀರಾ? ಅಲ್ಲೂ ಅವೆ. ಇವೆಲ್ಲ ಸಾಕು ಮರಿಗಳಣ್ಣ? ಹೆಣ್ಮರಿಗಳು ಎಲ್ಲ ಫಲ ತಗೊಂಡು ಎಲ್ಲ ಫಲ ಆಗಿದಾವೆ ಇವು? ಫಲ ಆಗೋ ಎಲ್ಲ ಎರಡು ಫಲ. ಈಗಾಗಲೇ ಇವತ್ತು ತೆನೆ ಮರಿಗಳು ಇವು? ಎಷ್ಟು ತಿಂಗಳು ಮರಿಗಳಣ್ಣ ಇವು? 6 ತಿಂಗಳು. 6 ತಿಂಗಳು ಮರಿಗಳು ಇವೆಲ್ಲ. ಈಗ ಏನು ರೇಟ್ ಹೇಳ್ತಾ ಇದ್ದೀರಣ್ಣ? ಇವು ಒಂದಕ್ಕೆ 15ವರೆಗೆ ಹೇಳ್ತೀವಿ. 15,000 14,000 ಬಂದರೆ ಕೊಡ್ತೀವಿ. ತೆನೆ ಮರಿಗಳು? ಜಾತಿ ಮರಿ ಪ್ಯೂರ್. ಹಾಂ ಪ್ಯೂರ್. ಕಾಲು ನೋಡೋಣ, ಕಾಲು 70. ಹಾಂ ಹಾಂ ಲೆಕ್ಕ. ಹಾಂ ಹಿಂಗೆಲ್ಲ ವೈಟ್ ಇರಬೇಕು. ಹಾಂ ಹಾಂ ಕಾಲು ಭಾಳ ಸುತ್ತಾಗೈತೆ. ಹಾಂ ಹಾಂ ಸರಿಯಾ? ಅಲ್ಲೇ ನೋಡು ಅಂಕಾಲ ಇದ್ರೆ ಅವು ಯಾವ ತಗೊಂಡು 6,000 ಇದ್ದಾರೆ. ಇಲ್ಲಿ 8,500 9,000. ಇವು ಎಲ್ಲ ಎಷ್ಟು ಏನು ರೇಟ್ ಅಣ್ಣ? ಇವು 8,500 ಸ್ಟಾರ್ಟ್ ಮರಿ. ಇವೆಲ್ಲ ಸಾಕು ಮರಿಗಳು? 8,500 12,000 ಗಂಟೆ ಇರ್ತಿದ್ದು. 8,500 11,500 ಹೆಣ್ಮರಿನಾ? ಎಲ್ಲ ಗಂಡು ಗಂಡು ಎಣ್ಣೆ ಎಲ್ಲ ಸಿಗುತ್ತೆ. ಎಲ್ಲ ಎರಡು ಒಂದೇ ರೇಟು? ಅಣ್ಣ ಜಾತಿ ಮೇಲೆ ಡಿಪೆಂಡ್. ಇದು 3 ತಿಂಗಳು ಮರಿನಾ? ಇದು ಇನ್ನೂ 3 ತಿಂಗಳು ಆಗಿಲ್ಲ, 2-3 ತಿಂಗಳು ಅಷ್ಟೇ. ಈಗ ಹಾಲು ಕುಡಿತದೆ? ಹಾಲಿಲ್ಲ, ಇಲ್ಲೇ ಡೈರೆಕ್ಟ್ ಮೇವು. ಹಾಂ ಡೈರಿ. ಇದು ಜೋಳನ ಇದು? ಜೋಳ ಉಳ್ಳಿ ಒಟ್ಟಾಗ ಮಾರುತ್ತೆ ನಾವು. ಹಾಂ ಇವೆಲ್ಲ ಮನೇಲಿ ಸಾಕಿರೋವಣ್ಣ ನಿಮ್ಮ ಮನೇಲಿ? ಇಲ್ಲಣ್ಣ ತಗೊಂಡು ಮಾರೋದು? ಮಾಮೂಲಿ ನಮ್ಮೆಲ್ಲ ಮಾಮೂಲಿ ಕುರಿಗಳು. ಹಾಂ ಅಂದರೆ ಈಗ ಎಷ್ಟು ತಿಂಗಳು ಮರಿ ಅಣ್ಣ ಇವೆಲ್ಲ? 3 ತಿಂಗಳು. ಎಷ್ಟು ಕೆ ಜಿ ಬರ್ಬೋದಣ್ಣ? ಎಷ್ಟು ಕೆ ಜಿ ಬರ್ಬೋದಣ್ಣ? ಈಗ ಹಾಲೇ 50 kg ಗಂಟೆ ಇವು. ಎಷ್ಟು ಕೆ ಜಿ? 10 kg ಗಂಟೆ. 10 ಕೆ ಜಿ ಬರ್ತವೆ. ಈಗ 3 ತಿಂಗಳು. ಈಗ ನಾವು ತಗೊಂಡಾಗ 6 ತಿಂಗಳು ಸಾಕಿದ್ರೆ 40ರಿಂದ 50 kg ಬರ್ತವೆ. 6 ತಿಂಗಳಿಗೆ. ಅವಾಗ ಕಟಿಂಗ್ 10 ತಿಂಗಳಿಗೆ. ಅಲ್ಲಿಗೆ ನಾವು 6 ತಿಂಗಳು ಸಾಕ್ರೆ 9 ತಿಂಗಳು ಆಯ್ತದೆ. ನಾವೇ 10 ತಿಂಗಳು ಸಾಕ್ಬೇಕಾ? ಇಲ್ಲ, ಇನ್ನು 7 ತಿಂಗಳು ಸಾಕೋರು ಸಾಕು. 30 ಕೆ ಜಿ ಗ್ಯಾರಂಟಿ. 30 kg ಕಡಿಮೆ. 30 kg ಬಂದ್ರೆ ಗೀಟುದೇ ಇಲ್ಲ, ಖರ್ಚಾಗಿರುತ್ತಲ್ಲ. 40 ಕೆ ಜಿ ಬರಬೇಕು. 40ರಿಂದ 50 kg ತಗೊಳ್ಬೇಕು. ಹಾಂ ಬರ್ತವೆ ಅವು? ಬರ್ತವೆ. ಮೇವು ಫುಡ್ ಮೇಲೆ ಡಿಪೆಂಡ್. ಏನೇನು ಫುಡ್ ಹಾಕ್ಬೇಕಣ್ಣ? ಮಾಮೂಲಿ ಇಲ್ಲಿ ಜೋಳ, ಹಾಂ ಉಳ್ಳಿಗಡ್ಡೆ, ಹುಲ್ಲು, ರಾಗಿ ಹುಲ್ಲು, ಮೇವು ಯಾವ್ದಾರು ಕೊಡ್ಬೇಕು. ಸೀಮೆ ಹುಲ್ಲು, ಸೀಮೆ ಹುಲ್ಲು ಎಲ್ಲ ಮಿಕ್ಸ್ ಕೊಡ್ಬೇಕು. ಹಾಂ ತಿಂಡಿ ಏನು ಜೋಳ? ತಿಂಡಿ ಜೋಳ, ಉಳ್ಳಿ, ಹಾಂ ಮಾಮೂಲಿ ಹಿಂಡಿ, ಪೀಡು ಎಲ್ಲ ರೂಢಿ ಮಾಡ್ಬೇಕು. ಎಷ್ಟೆಷ್ಟು ಕೊಡ್ಬೇಕಣ್ಣ? ಒಂದು 100 ಗ್ರಾಮ್? ಒಂದು 100 ಗ್ರಾಮ್ ಡೈಲಿ 100 ಗ್ರಾಮ್ ಕೊಟ್ಟರೆ ಸಾಕು. ಸಾಯಂಕಾಲ ಟೈಮ್ ಹಿಂಗೆ ಹಾಕಿ ಮಾಡಿಬಿಟ್ರೆ ಅವತ್ತು ನೋಡಿ ಹಿಂಗೆ ತಿಂಗ. ಇದು 6 ತಿಂಗಳು ಸಾಕ್ಬೇಕು ಅಂದ್ರೆ ಎಷ್ಟು ಖರ್ಚು ಬರ್ತದಣ್ಣ? 6 ತಿಂಗಳಿಗೆ ಎಷ್ಟು ಖರ್ಚು ಬಂದ್ಬಿಡೋದು? 3,000 3,000 ಬರ್ತದೆ. ಇವತ್ತು 8,000 ಒಂದು 11,000 ಬಂಡವಾಳ ಬೀಳ್ತದೆ. 25,000 30,000 ಟಗರು ಹೊಳ್ಳಿ. ಹಾಂ 25,000 ಮಾರ್ಕೋಬೋದು. 10,000 ಅಲ್ಲ? 30,000 ಕಂಡು 20 ಮೇಲೆ ಮಾರ್ತವೆ. ಹಾಂ ಅಣ್ಣ ಇಲ್ಲಿ ಪ್ರತಿ ವಾರ ಬರ್ತೀರಿ ನೀವು? ಪ್ರತಿ ವಾರ ಹಾಂ ಎಲ್ಲ ಕಡೆ ಮರಿ ಕೊಡ್ತಾನೆ, ಎಲ್ಲ ಫಾರಂ ಮರಿ ಕೊಡ್ತಿರ್ತಾರೆ. ಹಾಂ ನೀವು ಮಳವಳ್ಳಿ ಇದಕ್ಕೆ ಬರ್ತೀರಾ? ಹಣ ಇಲ್ಲ, ತಿರ್ಗಲ್ಲು ಇದಕ್ಕೆ ಇಂಡುನಾಳು ಸಂತೆ 2. ಅದೇ ಯಾವತ್ತು ನಡೆಯುತ್ತೆ? ಇಂಡುನಾಳು ಸೋಮವಾರ. ಹಾಂ 2 ಸಂತೆ. ಮನೆ ಹತ್ರ ಜಾಸ್ತಿ ಮಾರೋದು ನಾನು. ಮನೆ ಹತ್ರನೂ ಇದ್ದಾರೆ? ಎಲ್ಲಿ ಯಾವರಲ್ಲಿ? ಇಲ್ಲೇ ಮಾಗನಹಳ್ಳಿ, ಕಿರ್ಗಾಲಿಂದ 4 ಕಿಲೋಮೀಟರ್. ಅಲ್ಲಿ ಎಷ್ಟವೆ ಅಣ್ಣ ಮನೇಲಿ? ಮನೇಲಿ ಒಂದು 15 ಅವೆ. ಹಣ ಹೊಟ್ಟೆಲಿ ಒಂದು 60ರಿಂದ 70. ಹಂಗಾರೆ ನೀವು ಡೈರೆಕ್ಟ್ ಇಲ್ಲಿ ಫೋನ್ ನಂಬರ್ ನೋಡ್ಕೊಂಡು ಯಾರ ಮನೆಗೆ ಬಂದ್ರೆ? ಆರಾಮ್ ಮನೇಲಿ ಯಾವಾಗಾರು ಮರಿ ಇರ್ತವೆ. ಹಾಂ ಇಲ್ಲಿ ನಿಮ್ಮ ನಂಬರು ನಿಮ್ಮ ಹೆಸರು ಎಲ್ಲ ಹಾಕಿರ್ತೀನಿ. ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಮನೆ ಹತ್ರ ಬಂದ್ರೆ ಅಥವಾ ಸಂತೆಗೆ ಬಂದ್ರೆ ಎಲ್ಲಿ ಬಂದ್ರು ಅವ್ರಿಗೆ ಏನು ಜಾಸ್ತಿ ಬೇಕು, ಫಾರಮ್ಗಳಿಗೆ ಬೇಕು ಅಂತಂದ್ರೆ ಇಷ್ಟು ಬೇಕು ಅಂತ ಆರ್ಡರ್ ಕೊಟ್ರೆ ಅಷ್ಟು ಮರಿ ತಗೊಂಡು ಮಡಗಿರ್ತೀರಿ. ಬೇರೆ ಇರ್ತಾರೆ ನೀರ ಬರ ಮಾರಲ್ಲ. ಹಾಂ ಎಲ್ಲ ಮೇವು ತಿಂಡಿ ಇದೆಲ್ಲ ಅದು ನೀರು ಹಾಕಿದ್ರೆ ನೀವೆಲ್ಲ ತೂಕದ ಲೆಕ್ಕ ಏನು ಕೊಡಲ್ವಲ್ಲ? ಉಂಡೆ ಲೆಕ್ಕ ತಾನೆ? ಹಂಗಾಕಿದ್ರೆ ಬೇರೆ ಇರುತ್ತೆ. ಉಂಡೆ? ಹಾಕ್ಬಿಡ್ತಾರೆ. ಹಾಂ 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 ನಮ್ಮ ಹತ್ರ ಮಾರಲ್ಲ. ಹಾಂ ಒಂದು 15 ದಿನ ಕುರಿ ಮರಿ ನಮ್ಮ ಹತ್ರನೇ ಇದ್ರು ಏನಾಗಲ್ಲ. ದಿನ ಡೈಲಿ ದಪ್ಪ ಇರ್ತಾರೆ. ಹಾಂ 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 ಕೊಟ್ಟೆ ಇದಕ್ಕೇನೆ ಯಾವುದೇ ಮೆಡಿಸಿನ್ ಅವು ಏನು ಬೇಕಾಗಲ್ಲ? ಅಲ್ಲ, ಅದು ಮೆಡಿಸಿನ್ ಬೇರೆ ಬರುತ್ತೆ. ಕೊಡುವಾಗ ನಾನೇ ಹೇಳ್ಬಿಟ್ಟು ಕೊಡ್ತೀನಿ. ಒಂದ್ಸರಿ ಹಾಕೋರು ಸಾಕ ವ್ಯಾಕ್ಸಿನು? ವ್ಯಾಕ್ಸಿನ್ ಹಾಕ್ಬಿಟ್ಟು ಏನಾರು ಹಾಕಿದ್ರು ಜ್ವರ ಚಳಿ ಬಂತು ಅಂದ್ರೆ ಅಲ್ಲಿ ಮಾಮೂಲಿ ಯಾರೋ ಡಾಕ್ಟ್ರ್ ಹೇಳಿದ್ರೆ ಅವರು? ನಾವೇ ಹೇಳ್ಬಿಡ್ತೀನಿ, ಈ ತರ ಮೆಡಿಸಿನ್ ನೀವೇ ಹಾಕೋದು. ಹಾಂ 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 ಅವೆಲ್ಲ ನಾನೇ ತೋರ್ಬಿಟ್ಟೆ ಕಳ್ಸಿದ್ವಿ. ಅಣ್ಣ ಇದು ಶೆಡ್ ಮೇಲೆ ಸಾಕೋರು ಒಳ್ಳೇದಾ ಹಿಂಗೆ ನೆಲದ ಮೇಲೆ ಸಾಕೋರು ಒಳ್ಳೇದಾ? ಎರಡರೂ ಒಳ್ಳೇದು. ಅಂದ್ರೆ ಒಂದ್ ಸ್ವಲ್ಪ ತಿರ್ಗಾಡೋದು ಬೇಕಾದ್ರೆ ಇನ್ನೂ ಇದಾಗಿರುತ್ತೆ. ತಿರ್ಗಾ ಹಾಂ ಹಾಂ 1 ಗಂಟೆ 2 ಗಂಟೆ ಒಂದಿನಕ್ಕಾರು ಬಿಡ್ಲೇಬೇಕು. ಹಾಂ 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 ಇಲ್ಲ ಜಾಗ ವಿಶಾಲವಾಗಿದ್ರೆ ಏನು ಬೇಡ. ಹಾಂ ಈ ನೆಲದ ಮೇಲೆ ಸಾಕಿದ್ರೆ ಅದು ಹುಚ್ಚು ಗಿಚ್ಚು ಹಿಡ್ಕೊಂಡ್ರೆ ಏನಾಗಲ್ಲ? ನೆಲ ಮೇಲೆ ಇರೋದು ಇವೆಲ್ಲ ನೆಲದ ಮೇಲೆ. ಹಾಂ ಏನಂದ್ರೆ ಗಲೀಜಾದಾಗ ಸ್ವಲ್ಪ ನೀರು ತೊಳ್ಕೋಬೇಕು. ಗುದಿಯೋದು ಪದಿಯೋದು ಅವೆಲ್ಲ ಏನು ಮಾಡಲ್ಲ? ರೂಢಿಯಾಗೋಯ್ತವ್ರು ಒಂದೇ ತವಿದ್ವಿ. ಹಾಂ ಅಲ್ಲ ದಪ್ಪವಾದ್ಮೇಲೆ ಏನಾಗಲಿ ಒಂದೇ ತವಿದ್ದಾಗ ಅಲ್ಲೇ ರೂಢಿ ಇರ್ತವೆ. ಹಾಂ ಈಗ ಒಕ್ಕಬಿಡ್ತವೆ. ಏನು ಅಂತಂದ್ರೆ ಈಗ ಇಷ್ಟು ಮರಿಯವು ಇಷ್ಟೇ ಇರ್ಬೇಕು. ಒಂದು ಹೊಸ ತಂದ್ಬಿಟ್ರು ಅಲ್ಲಿ ಕಲ್ತ್ಕೊಂಡು ಒಂದು ಅರ್ಥ. ಸರಿ ಸರಿ ಇವ್ ಏನ್ ಮರಿ ಇರ್ತವೆ ಇಷ್ಟೇ ಇದ್ರೆ ಇವು ರೂಢಿ ಆಯ್ತವೆ. ಹೊಸದ್ ಯಾವ್ದು ಬಿಡ್ಬಾರ್ದು ಒಳಗೆ. ಹಾಂ 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 ಆ ತರ ಇದ್ದಾಗ ಏನ್ ಮಾಡ್ತೇವೆ ಅಂದ್ರೆ ಅದು ಕಲ್ಸ್ತವ. ಹಾಂ ಹಾಂ ಎಲ್ಲ ಆರ್ಡರ್ ಮರಿಗಳು. ಹಾಂ ಹಾಂ ಹಾಂ
ಇಲ್ಲಿ ಬಂದ್ರೆ ಮಾರುತ್ತೆ ಮಾರನೇ ಬೇಕು ಒಂದೇ ಬರಲ್ಲ ನಾವು ಹಾ. ಆರ್ಡರ್ಗಳು ಇರ್ತವೆ ಈಗ ಬಂದು ನಾವು ಹೆಂಗ್ ಆರ್ಡರ್ ಆಗಲ್ಲ ಹಾ. ಇನ್ನೊಂದ್ ಜೊತೆ 1,10,000 ಆಗವೆ ನಾವು ಮನೇಲಿ ಇಟ್ಟಾಗ್ರು ಹಾಂ 8 ಮನೆ ಮೇಲ್ಪಟ್ಟು ಒಟ್ಟು ಎಷ್ಟು ಮರಿ ಇದಾವೆ ಇಲ್ಲಿ? 36 ಮರಿ, 37 ಸೇರಿ. ಸರಾಸರಿ ಗೌಡ್ರ ಯಾವರು? ಇದೇ ಊರು ಮಳವಳ್ಳಿ, ಹೆಸರು ಗೌಡ್ರ? ಮಲ್ಲೇಗೌಡ ಅಂತ. ಏನು ಸಂತೆ ಬಂದಿದ್ದೀರಲ್ಲ? ಮರಿಗಳು ನೋಡುವಾಗ ಬಂದು ಏನೋ ಸಾಕ ಒಂದು ಐಡಿಯಾ ಇದೆಯಾ? ಸಾಕು ಇದೆ, ಸಾಕು ಇದೆ. ಸಾಕು ಐಡಿಯಾ ಇದೆ. ಜಮೀನಲ್ಲಿ ಎಷ್ಟಿದೆ ಗೌಡ್ರೆ? ಜಮೀನು ಸ್ವಲ್ಪ ಇದೆ, ಸಾಕು 8 ಎಕರೆ ಇದೆ. ಇಂಟೆಂತಕ್ಕೆ ಅದ್ದೂರಿಯಾಗಿ ಮಾಡ್ಬೋದಲ್ಲ ಹಂಗಾರೆ ನೀವು? ನೋಡ್ತಾ ಇದ್ದೀರಿ, ಇನ್ನೂ ಯಾವುದೂ ತೊಗೊಂಡಿಲ್ಲ, ಇಲ್ಲಿ ತಗೊಂಡಿದ್ದೀನಿ ಎಲ್ಲ ವಾಚ್ ಮಾಡ್ತಾ ಇದ್ದೀರಿ ಹೆಂಗೆ ರೇಟ್ ಹೆಂಗಿದೆ ಏನು ಎತ್ತ? ಅಂತ ಕೇಳ್ತಾ ಇದ್ದೀನಿ. ಬ್ರೀಡ್ ಹೆಂಗೆ ಯಾವ್ದಿದೆ, ಹಾಂ ನಾವು ಒಳ್ಳೆ ಬ್ರೀಡ್ ಹುಡುಕ್ತಾ ಇದ್ದೀನಿ. ಹಾಂ ನೋಡಿ ನೋಡಿ ಓಡಾಡಿ, ಸಿಗುತ್ತೆ ನೋಡಿ, ಒಳ್ಳೊಳ್ಳೆ ನೋಡಿ, ಆ ಕಡೆ ಎಲ್ಲ ಒಳ್ಳೊಳ್ಳೆ ತಳಿಗಳಿದೆ, ನೋಡಿ ಪ್ರಯತ್ನ ಮಾಡಿ.